ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾವು ಚೌಡಮ್ಮನ ಮತ್ತು ಆಂಜನೇಯನ ನಾವು ನಮ್ಮ ಅತ್ತೆ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರು ಕರೆಸ್ತವ್ರೆ. ಇವಾಗ ದೇವ್ರನ್ನ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಅಲಂಕಾರ ಮಾಡಿ ನಾವು ಇವಾಗ ವಾಲಕದವ್ರು ಬರ್ತಾರೆ, ಕರ್ಕೊಂಡು ಹೋಗ್ತೀವಿ. ಮತ್ತು ಇವಾಗ ಆಂಜನೇಯನ ಅವ್ರು ಕರ್ಕೊಂಬರ್ತಾವ್ರೆ. ಕುಮಾರಣ್ಣ ಅವರು ಆಂಜನೇಯನ ಕರ್ಕೊಂಬರ್ತಾವ್ರೆ. ಆಂಜನೇಯ ಬಂದಿದ್ದ ತಕ್ಷಣ ರೆಡಿ ಮಾಡಬೇಕು, ದೇವ್ರನ್ನ ಅಲಂಕಾರ ಮಾಡಿ ಅದಾಗ್ತಾ ಇದ್ದಂಗೆ ಎಲ್ಲ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ಬೇಕು. ಇವತ್ತು ಬಂದು ಫುಲ್ ವಿಡಿಯೋ ಸ್ಕಿಪ್ ಮಾಡಿದಿರ ಫುಲ್ ವಿಡಿಯೋ ವಾಚ್ ಮಾಡಿ. ಇವತ್ತು ನಮ್ಮ ಯಜಮಾನ್ರು ಸಿಟಿ ಮಾರ್ಕೆಟ್ಗೆ ಹೋಗಿ ಹೂವು ಎಲ್ಲ ತೊಗೊಂಡು ಬಂದವ್ರೆ. ಹಬ್ಗಳ್ಗಾದ್ರೆ ನೈಟೇ ಹೋಗ್ತಾರೆ. ಇವತ್ತು ಬರೀ ಹೂವು ದೇವ್ರಿಗೆ ಮಾತ್ರ ಅಲ್ವಾ, ಹೂವು ಬರೀ ದಿಂಡುಗಳು ಮಾತ್ರ ತೊಗೊಂಬರೋದು ಅಂದ್ಬಿಟ್ಟು ಇವತ್ತು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಹೂವು ಎಲ್ಲ ತೊಗೊಂಡು ಬರೋಷ್ಟೊತ್ತಿಗೆ 8 ಗಂಟೆ ಆಗಿತ್ತು. ಇವಾಗ ಮನೆಗೆ ಬಂದವ್ರೆ. ಎಲ್ಲ ಹೂವು ಎಲ್ಲ ಇಳಿಸ್ಕೊತಾ ಇದ್ದೀವಿ. ಇಳಿಸ್ಕೊಂಡು ಒಂದು ಬಟ್ಟೆಲ್ಲಿ ಹಾಕಿ ಇಡ್ತೀವಿ. ಮಲ್ಲಿಗೆ ಹೂವು ಮತ್ತು ಮಲ್ಲಿಗೆ ಹೂವು, ಕನಕಾಂಬರ ಹೂವು ಮಾತ್ರ ನಾವು ಒಂದು ಕವರಲ್ಲಿಟ್ಟು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೀವಿ. ಮಿಕ್ಕಿರೋ ಹೂವು ಎಲ್ಲ ನಾವು ಬಟ್ಟೆ ತ್ಯಾವದ ಬಟ್ಟೆ ಇಟ್ಟು ಹೆಂಗೆ ಫ್ರಿಜ್ಜಲ್ಲಿರುತ್ತೋ ಅದೇ ಥರ ನಾವು ಹಾಲಲ್ಲಿ ಇಡ್ತೀವಿ. ಇದೆಲ್ಲ ನನ್ನ ಮಗ ಜೋಡಿಸ್ತಾನೆ, ಕ್ಲೀನಾಗಿ ಜೋಡಿಸ್ತಾನೆ. ಇವಾಗ ನಮ್ಮ ಯಜಮಾನ್ರು ಬಂದರು. ನಾನು ಇವಾಗ ಟಿಫನ್ ಎಲ್ಲ ರೆಡಿ ಮಾಡಿದ್ದೀನಿ. ದೇವ್ರ ಮನೇಲಿ ಪೂಜೆ ಮಾಡಬೇಕು, ಇನ್ನೂ ಎಲ್ಲ ರೆಡಿ ಮಾಡಬೇಕು, ಮನೇಲಿ ಪೂಜೆ ಮಾಡಬೇಕು. ಇವಾಗ ನನ್ನ ಮಗ ಎಲ್ಲ ಹೂವೆಲ್ಲ ಜೋಡಿಸಿ ಫಸ್ಟ್ ಕೆಳಗಡೆ ಒಂದು ಬಟ್ಟೆ ಹಾಕಿದ್ವಿ. ಹೂವು ಎಲ್ಲ ಜೋಡಿಸ್ಬಿಟ್ಟು ತಿರ್ಗಾ ಮೇಲ್ಗಡೆ ಒಂದು ಬಟ್ಟೆ ಹಾಕ್ತೀವಿ. ಏನೂ ಆಗಲ್ಲ. ಸ್ವಲ್ಪ ಯಾವಾಗ ಬಟ್ಟೆ ಒಣಗುತ್ತೋ ಅವಾಗೆಲ್ಲ ಸ್ವಲ್ಪ ನೀರು ಹಾಕಬೇಕು, ಇಲ್ಲಾಂದರೆ ಬೇಗ ಒಣಗೋಗುತ್ತೆ. ಹೂವು ಮಾತ್ರ ಒಣಗೋಗುತ್ತೆ. ಹೂವು ಒಣಗಕ್ಕೆ ಬಿಡಬಾರ್ದು, ಅದಕ್ಕೋಸ್ಕರ ನೀರು ಹಾಕ್ತಾ ಇರಬೇಕು. ಇನ್ನು ಕನಕಾಂಬರ ಎಲ್ಲ ಬಾಕ್ಸಲ್ಲಿ ಎತ್ತಿಕ್ತೀವಿ. ಪ್ಲಾಸ್ಟಿಕ್ ಬಾಕ್ಸಲ್ಲನಾಗಲಿ ಸ್ಟೀಲ್ ಬಾಕ್ಸಲ್ಲನಾಗಲಿ ಚೌಡಮ್ಮನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಸೀರೆ ಎಲ್ಲ ಉಡಿಸಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿದ್ದೀವಿ. ಇವಾಗ ರೆಡಿ ಆದಮೇಲೆ ಇವಾಗ ನಾವು ಹೂವು ಸ್ಟಾರ್ಟ್ ಮಾಡ್ತೀವಿ ಹಾಕೋಕ್ಕೆ. ಮಲ್ಲಿಗೆ ಹೂವು, ಕನಕಾಂಬರ ಹೂವು ಲಾಸ್ಟಲ್ಲಿ ಹಾಕ್ತೀವಿ. ಮಿಕ್ಕಿರೋದೆಲ್ಲ ಫಸ್ಟು ಎಷ್ಟೆಷ್ಟು ಬೇಕೋ ಅಷ್ಟು ಕಟ್ಟಿ ಹಾಕ್ತೀವಿ. ಅಂದರೆ ಟೈಟಾಗಿ ಮೈನ್ ಬಂದು ನಾನು ಒಂದಷ್ಟು ಕಟ್ಟಿರೋದು ಅದು ಬಿಚ್ಚೋಗ್ತಾ ಇತ್ತು. ಗಂಟುಗಳು ಬಂದು 4 ರಿಂದ 5 ಗಂಟೆ ಹಾಕಬೇಕು, ಟೈಟಾಗಿ ಎಳ್ದಾಕಬೇಕು. ಅದು ಸರಿಯಾಗಿ ಹಾಕ್ಲಿಲ್ಲ ಅಂದರೆ ಅದು ವಾಪಸ್ ಬಂದ್ಬಿಡುತ್ತೆ. ನಾನು ಒಂದಷ್ಟು ಕಟ್ಕೊಟ್ಟೆ, ಅದು ವಾಪಸ್ ಬಂದ್ಬಿಡ್ತಾ ಇತ್ತು. ಆಮೇಲೆ ನನ್ನ ಮಗನ ನಮ್ಮ ಯಜಮಾನ್ ಇಬ್ಬರೇ ಸೇರಿಸ್ಕೊಂಡು ಎಲ್ಲ ಟ್ಯಾಗ್ ಮಾಡಿ ಕ್ಲೀನಾಗಿ ಕಟ್ತಾ ಇದ್ರು. ಒಂದಷ್ಟು ಹೂವು ತೆಗ್ದ್ಬಿಟ್ಟು ದಾರ ಕಟ್ಟಬೇಕು, ಇಲ್ಲಾಂದ್ರೆ ಅದು ದೇವ್ರು ಓಡಾಡತ್ತಲ್ವ ಎಲ್ಲ ಬಿಚ್ಕೊಂಡ್ರೆ ಅದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಮತ್ತೆ ನನ್ನ ಮಗ ಅವರು ಇಬ್ರು ಸೇರಿಸಿ ದೇವ್ರಿಗೆ ಅಲಂಕಾರ ರೆಡಿ ಮಾಡ್ತಾ ಇದ್ರು. ನನ್ನ ಮಗಳು ಟಿವಿ ನೋಡ್ಕೊಂಡು ಎತ್ಕೊಡೋದು ಪ್ರತಿಯೊಂದು ಮಾಡ್ತಾ ಇದ್ಲು. ಎಲ್ಲ ಹೂವು ಎಲ್ಲ ಅಲಂಕಾರ ಆಯ್ತು. ಇನ್ನು ಮಿಕ್ಕಿರೋದು ಕನಕಾಂಬರ ಮತ್ತೆ ಮಲ್ಲಿಗೆ ಹೂವು ಮಾತ್ರ ರೆಡಿ ಹಾಕ್ಬೇಕು. ಮಿಕ್ಕಿರೋ ಹೂವು ಇವಾಗ ದೇವ್ರಿಗೆ ಆಂಜನೇಯಗೆ ಸ್ವಲ್ಪ ಬೇರೆ ಎತ್ತಿಕ್ಕಿದೀವಿ. ದೇವ್ರಿಗೆ ಅದಕ್ಕೆ ಎಷ್ಟು ಬೇಕಷ್ಟು ಎತ್ತಿಕ್ಕಿದೀವಿ. ಆಂಜನೇಯ ಬಂದಿದ ತಕ್ಷಣ ಆಂಜನೇಯಗೆ ನಾವು ರೆಡಿ ಮಾಡಬೇಕು. ಆಂಜನೇಯ ಎಷ್ಟೊತ್ತಿಗೆ ಬರುತ್ತೋ ಇನ್ನೂ ಗೊತ್ತಿಲ್ಲ. ದೇವ್ರು ಬಂದಿದ ತಕ್ಷಣ ರೆಡಿ ಮಾಡಬೇಕು. ಇನ್ನೇನು ರೆಡಿ ಆಗ್ತೈತೆ ದೇವರು. ನೀವೇ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಲ್ಲಿಗೆ ಹೂವು ಹಾಕ್ಬಿಟ್ರೆ ಅಂತೂ ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಒಡವೆ ಆಗಲಿ ಅದನ್ನ ನಾಗಬಣ್ಣ ಪ್ರತಿಯೊಂದು ದೇವ್ರಿಗೆ ಹಾಕ್ತೀವಿ. ಎಲ್ಲಾನ ಆಚೆ ಹೋದ್ರೆ ಫಂಕ್ಷನ್ಗಳಿಗೆ ಅಂದರೆ ಮನೇಲಿ ಫಂಕ್ಷನ್ ಮಾಡಿದ್ರೆ ಆಚೆ ಕಡೆಗೆ ನಾವು ಜಾತ್ರೆ ಏನಕ್ಕನ ಕರ್ಕೊಂಡು ಹೋದ್ರೆ ಮತ್ತೆ ಜಾತ್ರೆಗಳಲ್ಲಿ ಎಲ್ಲ ಮುಂದೆ ಏನೇನು ಬೆಳ್ಳಿ ಐಟಮ್ಸ್ ಇರುತ್ತೆ ಅದೆಲ್ಲ ಹಾಕ್ತೀವಿ. ಇವಾಗ ಆಂಜನೇಯ ಸ್ವಾಮಿಗೆ ತೆಗ್ದಿಕ್ಕಿದ್ದೀವಿ. ಇನ್ನು ದೇವ್ರ ಮನೆಯಲ್ಲಿ ಇನ್ನು ಹೂವು ಹಾಕಬೇಕು. ಹೂವು ಎಲ್ಲ ಹಳೆ ಹೂವು ತೆಗೆದು ಹೂವು ಎಲ್ಲ ಹಾಕಬೇಕು. ಟಿಫನ್ ಬಂದು ನಾನು ಟೊಮೆಟೊ ಬಾತ್ ಮಾಡಿದ್ದೀನಿ. ಟಿಫನ್ ಎಲ್ಲ ರೆಡಿ ಆಗೈತೆ. ವಾಲಕದವ್ರಿಗೂ ರೆಡಿ ಮಾಡಿದ್ದೀನಿ, ಮತ್ತು ನಮಗೂ ರೆಡಿ ಮಾಡಿದ್ದೀನಿ ಎಲ್ಲರಿಗೂ. ಇನ್ನು ಇಡ್ಲಿ ಯಾಕೆ ತರಿಸೋದು ಅಂದ್ಬಿಟ್ಟು ಟಿಫನ್ ಮಾಡೋಣ, ಟೊಮೆಟೊ ಬಾತ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ. ಈ ದೊಡ್ಡ ಕುಕ್ಕರಲ್ಲಿ ಮಾಡಿದ್ದೀನಿ ಇಷ್ಟು. ದೇವರಿಗೆ ಹಾಲು ಕಾಯಿಸಿಟ್ಟಿದ್ದೀನಿ. ಮತ್ತು ಅಲ್ಲಿಗೆ ಎತ್ಕೊಂಡೋಗೋಕ್ಕೆ ಅಂದ್ಬಿಟ್ಟು ಕಳಸ ಎತ್ಕೊಂಡಿದ್ದೀವಿ. ಟೈಮ್ ಬೇರೆ ತುಂಬ ಬೇಗ ಆಗ್ತಾಯಿತ್ತು. ಇನ್ನು ದೇವ್ರ ಮನೇಲೆಲ್ಲ ರೆಡಿ ಮಾಡಬೇಕಾಗಿತ್ತು. ವಾಲಕದವ್ರು ಬರಬೇಕಾಗಿತ್ತು, ಆಂಜನೇಯ ದೇವ್ರು ಬರಬೇಕಾಗಿತ್ತು. ಇನ್ನು ಆಂಜನೇಯ ಬಂದಿದ ತಕ್ಷಣ ರೆಡಿ ಮಾಡಬೇಕಾಗಿತ್ತು. ಟೈಮಿಂಗ್ಸ್ ಬಂದು ನಾವು 10:30ಗೆ ಇಲ್ಲಿ ಬಿಡಬೇಕಾಗಿತ್ತು. ನಮಗೆ 10:30 ಟೈಮ್ ಮೀರ್ತಾ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಆದಷ್ಟು ಒಬ್ಬರೇ ಮಾಡೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ನಾವು ದೇವ್ರ ಮನೇಲಿ ಸ್ವಲ್ಪ ಹೂವು ತೆಗೆದು ಕೊಟ್ಬಿಟ್ರೆ ನಮ್ಮ ಯಜಮಾನ್ರು ಹೂವು ಹಾಕ್ತಾರೆ ಅಂದ್ಬಿಟ್ಟು ನಾನು ಆದಷ್ಟು ಸ್ವಲ್ಪ ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡಿಕೊಡ್ತಾ ಇದ್ದೆ. ಕ್ಲೀನ್ ಮಾಡಿಬಿಟ್ಟು ಇನ್ನೇನು ನಮ್ಮ ಯಜಮಾನ್ರು ದೇವ್ರಿಗೆ ಚೌಡಮ್ಮನಿಗೆಲ್ಲ ಆದಷ್ಟು ಎಲ್ಲ ರೆಡಿ ಮಾಡಿದ್ರು. ಲಾಸ್ಟಲ್ಲಿ ಬಂದು ಇನ್ನು ಅರ್ಶಿನ ಕುಂಕುಮ ಎಲ್ಲ ಸ್ವಲ್ಪ ಇಡಬೇಕಾಯ್ತು. ಅದೆಲ್ಲ ಇಟ್ಬಿಟ್ಟು ಇನ್ನೇನು ಆಲ್ಮೋಸ್ಟ್ ಕಂಪ್ಲೀಟ್ ಆಗೋದ್ರೆ ಸ್ವಲ್ಪ ಮನೆ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಬಿಟ್ರೆ ಆಂಜನೇಯ ಬಂದಿದ ತಕ್ಷಣ ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು
ನೋಡ್ತಾ ಇದ್ವಿ. ನಮ್ಮ ಯಜಮಾನ್ರು ಏನನ ಹೆಚ್ಚು ಕಮ್ಮಿ ಆಯ್ತಾ ಅಂದ್ರೆ ಕರೆಕ್ಟಾಗಿ ಆಯ್ತಾ, ನಮ್ಮ ಯಜಮಾನ್ರು ಕರೆಕ್ಟಾಗಿ ಇರಬೇಕು ದೇವರು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಆ ಟೈಮ್ ಆದ್ರೂ ಪರವಾಗಿಲ್ಲ, ಅದೆಲ್ಲ ಕ್ಲೀನಾಗಿ ಸರಿ ಮಾಡಿ ಹೂವು ಎಲ್ಲ ಹಾಕಿ ಆ ಥರ ಮಾಡ್ತಾರೆ. ನಮ್ಮ ಯಜಮಾನ್ರು ದೇವ್ರ ಮನೇಲಿ ಹೂವು ಹಾಕ್ತಾ ಇದ್ರು. ಟಿಫನ್ ಎಲ್ಲ ರೆಡಿ ಆಗೈತೆ. ಇನ್ನೇನು ಟಿಫನ್ ಕೊಟ್ಬಿಡ್ಬೇಕು. ಹೊಲಗ್ದವ್ರೆಲ್ಲ ಬಂದವ್ರೆ. ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಮಿಕ್ಸ್ ಮಾಡಿ ಎಲ್ಲರಿಗೂ ಟಿಫನ್ ಕೊಡಬೇಕು. ಟೀ ಏನಾನ ಇಡೋಣ ಅಂದ್ಬಿಟ್ಟು ಟೀ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪೂಜೆ ಆಗಿದ ತಕ್ಷಣನೇ ಎತ್ತು ಬಿಡಬೇಕು. ಹೋಗೋಷ್ಟೊತ್ತಿಗೆ ಒಂದು ಹಾಫ್ ಆನ್ ಅವರ್, ಇಲ್ಲಿಂದ ನೆಲಮಂಗಲ ಹಾಫ್ ಆನ್ ಅವರ್ ಅಷ್ಟೇ ನಮಗೆ ಟೈಮಿಂಗ್ಸ್ ಇರೋದು. ಎಲ್ಲ ನಮ್ಮ ಅತ್ತೆ ಮನೆಗೆ ಎಲ್ಲರೂ ಬಂದವ್ರೆ. ನಮ್ಮ ಅತ್ತಿಗೆಯವರು, ಲಾವಣ್ಯ, ಪ್ರತಿಯೊಬ್ರು, ನಮ್ಮಮ್ಮ, ಪ್ರತಿಯೊಬ್ರು ನಮ್ಮ ಅತ್ತೆಯವರು, ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಕೂಗವ್ರೆ. ಅವರು ಪೂಜೆಗೆ ದೇವ್ರ ಫಂಕ್ಷನ್ ಅಂದ್ಬಿಟ್ಟು ಅವ್ರು ಬಂದು ಗಂಗಮ್ಮ ಇದು ಚೌಡಮ್ಮನ್ನ, ಆಂಜನೇಯನ 2 ದೇವ್ರನ್ನ ಕರೆಸ್ತಾ ಇರೋದು. ಆಂಜನೇಯ ಸ್ವಾಮಿ ಬಂತು. ಇವಾಗ ಆರತಿ ಮಾಡಿ ಒಳಗಡೆ ಕರ್ಕೊಬೇಕು. ಕಾಲು ತೊಳೆದು ದೇವ್ರಿಗೆ, ಆಂಜನೇಯಗೆ ಕಾಲು ತೊಳೆದು ಆರತಿ ಮಾಡಿ ಒಳಗಡೆ ಕರ್ಕೊಂತೀವಿ. ಆಡೆ ಕೊಟ್ಟಂಡ ನಾನು ನೋಡ್ತಾ ಇದ್ದೀನಿ. ಪಂಚ ಇಲ್ಲ ಐತೆ ಬಿಡಿ, ಇಲ್ಲ ಇವತ್ತು ಹಬ್ಬನ ಸುಗಿಸಿ ತಿನ್ನಾಗಿ ಏಮಲ್ಲಿ ತಿನ್ನು, ಈಗ ಲೇಟ್ ಐತಿ. ಆಂಜನೇಯಗೆಲ್ಲ ಅಲಂಕಾರ ಮಾಡ್ತಾವ್ರೆ. ಅಲಂಕಾರ ಆಗಿದ ತಕ್ಷಣ ಪೂಜೆ ಮಾಡಿ ದೇವ್ರನ್ನ ಕರ್ಕೊಂಡು ಹೋಗ್ತೀವಿ ನಾವು. ಮೇಲೆ ಕೊಟ್ಬಿಡ್ಲ ದಾರ ಹಾಕೊಡ್ಲ. ಇವಾಗ ಹೋಗ್ಬೇಕು, ಪೂಜೆ ಮಾಡಿಬಿಟ್ಟು ಹೋಗ್ಬೇಕು. ಇದೇನು ಹೂನಾ ಮಾಡ್ಲಿ ಹುಡುಗರು ಅವರಪ್ಪ ನಿಲ್ಸ್ಕೊಂಡು
ಚೋಡಮ್ಮನ ಆಂಜನೇಯನ ಮನೇಲಿ ಪೂಜೆ ಎಲ್ಲ ಮಾಡಿ ಇವಾಗ ನಾವು ನೆಲಮಂಗ್ಲಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ಫಸ್ಟ್ ಬಂದು ನಾವು ಕಾಳಮ್ಮನ ದೇವಸ್ಥಾನ, ಗಂಗಮ್ಮನ ದೇವಸ್ಥಾನಕ್ಕೆ ಹೋಗಿ ಗಂಗಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಅಲ್ಲಿಂದ ನಾವು ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀವಿ. ಆ ವಿಡಿಯೋ ಬಂದು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ವಿಡಿಯೋ. ನಾಳೆ ವಿಡಿಯೋ ಯಾರು ಮಿಸ್ ಮಾಡ್ದಿರಾ ವಾಚ್ ಮಾಡಿ. ನಾಳೆ ನಮ್ಮ ಅತ್ತೆಗೆ ಮನೆಗೆ ಕರ್ಕೊಂಡು ಹೋಗ್ತಾ ಇದೀವಿ. ಆ ವಿಡಿಯೋ ಬಂದು ನಾಳೆ ಅಪ್ಲೋಡ್ ಮಾಡ್ತೀನಿ. ಯಾರು ಮಿಸ್ ಮಾಡ್ದಿರಾ ವಾಚ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.